ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ವೈಷ್ಣವ್ ಮುಂದೆ ಕಾವೇರಿಯ ಮುಖವಾಡ ಕಳ್ಚ್ ಬೀಳುವ ಸಮಯ ಬಂದೇ ಬಿಡ್ತಾ ಏನಾಗ್ತದೆ ಇಲ್ಲಿ ಫೈನಲಿ ಲಕ್ಷ್ಮಿಯ ಅವತಾರ ನೋಡಿ ಸ್ಟನ್ ಆಗಿಬಿಟ್ರಲ್ಲಪ್ಪ ಕಾವೇರಿ. ಹಾಗಿದ್ದೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಮತ್ತು ಕೀರ್ತಿಯ ನಡುವೆ ಜುಟಾಪಟಿ ನಡೀತಾ ಇದೆ. ವೈಷ್ಣವ್ಗೋಸ್ಕರ ಕಾದಾಟ. ಇಲ್ಲಿ ಕೀರ್ತಿನೂ ಸೋಲ್ತಾ ಇಲ್ಲ, ಲಕ್ಷ್ಮಿನೂ ಸೋಲ್ತಾ ಇಲ್ಲ. ಇದರ ನಡುವೆ ಸತ್ಯ ಹೊರಗಡೆ ಬಂದರೆ ಏನು ಮಾಡೋದು ಅನ್ನೋ ಸಂಕಟ ಕಾರುಣ್ಯ ಅವ್ರಿಗೆ. ಹಾಗಾಗಿ ಇಲ್ಲಿ ಲಕ್ಷ್ಮಿನೂ ಕೂಡ ಸೋಲ್ದೆ ವಿಶ್ವ ತಿಳಿಲೇಬೇಕು, ಅಲ್ಲಿವರೆಗೂ ನಾನು ಬರೋದೇ ಇಲ್ಲ ಅಂತ ಪಟ್ಟಿಡ್ದು ನಿಂತ್ಕೊಂಡ್ಲು. ಆಗ ಕಾರುಣ್ಯ ಅವರು ವೈಷ್ಣವ್ಗೆ ಕಾಲ್ ಮಾಡ್ತಾರೆ. ಲಕ್ಷ್ಮಿ ಇಲ್ಲಿಗೆ ಬಂದು ಕೀರ್ತಿನ ಪ್ರಶ್ನೆ ಮಾಡ್ತಿದ್ದಾಳೆ. ಅವಳಿಗೆ ಸಾಕಷ್ಟು ವಿಷಯ ಗೊತ್ತಾಗಿದೆ ಅಂತ ಅನ್ನಿಸ್ತದೆ. ಆದಷ್ಟು ಬೇಗ ನೀನು ಬಂದರೆ ಒಳ್ಳೆಯದು ವೈಷ್ಣವ್. ಜೊತೆಗೆ ಕಾವೇರಿಗೆ ಈ ವಿಷಯನ ಹೇಳಬೇಡ ಅಂತ ಹೇಳ್ತಾರೆ. ಹಾಗಾಗಿ ವೈಷ್ಣವ್ ಕೂಡ ಮುಚ್ಚಿಟ್ಟು ಅಲ್ಲಿಂದ ಬರೋಕೆ ತಯಾರಾಗ್ತಿದ್ರೆ ಅಷ್ಟರಲ್ಲಿ ಗೊಂಬೆ ಆಡಿಸುವಂಥ ವ್ಯಕ್ತಿಯ ಅಲ್ಲಿಗೆ ಬಂದೇ ಬಿಡ್ತಾರೆ. ಇಷ್ಟು ದಿನ ಕೂಡ ಬರ್ತಾಯಿದ್ರು, ಆದರೆ ಇಂದು ಕೂಡ ಬಂದುಬಿಟ್ರು. ಈ ಕಡೆ ವೈಷ್ಣವ್ ಹೋಗಬೇಕು, ನಾನು ಸ್ವಲ್ಪ ಹೊರಗಡೆ ಹೋಗಬೇಕಿದೆ, ಮುಖ್ಯವಾದ ಕೆಲಸ ಇದೆ, ನಾನು ಹೋಗ್ತೀನಿ ಅಂದಾಗ ಎಲ್ಗಪ್ಪ ಹೋಗ್ತಿದ್ಯಾ? ಯಾವುದೋ ಒಂದು ಸಿಚುವೇಶನ್ನ ಪರಿಸ್ಥಿತಿನ ತಡೆಯೋಕಲ್ವಾ ಹೋಗ್ತಿರೋದು ನೀನು ಅಂತ ಹೇಳ್ತಿದ್ದಾರೆ. ನಿಜ ಸ್ಥಿತಿನ ಹೇಳ್ತಿರೋದು ಕೇಳಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಸಾಕಷ್ಟು ಬಾರಿಯ ವ್ಯಕ್ತಿನ ಭೇಟಿ ಮಾಡಿದ್ದಾರೆ ಕೂಡ, ಜೊತೆಗೆ ಏನು ಮಾಡ್ಬೋದು ಅನ್ನೋ ಸಜೆಷನ್ನ ಕೂಡ ಕೇಳಿದ್ದಾರೆ. ಆದರೆ ಇವತ್ತು ಆ ವ್ಯಕ್ತಿ ಎಲ್ಲವೂ ಕೂಡ ವಿಧಿಯಾಟ. ನೀನು ಏನೇ ಮಾಡಿದ್ರೂ ಕೂಡ ಇವತ್ತು ನಡಿಬೇಕಾಗಿರೋದನ್ನು ನೀನು ತಡೆಯೋಕ್ಕಾಗೋದಿಲ್ಲ. ಏನು ನಡಿಬೇಕೋ ಅದು ನಡಿಲೇಬೇಕಾಗಿದೆ. ನೀನು ಅದನ್ನು ತಡೆದು ಬದಲಾಯಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಇವ್ರನ್ನೇನು ಮೊದಲೇ ಗೊತ್ತಿದ್ಯಾ ವೈಷ್ಣವ್ ಅಂತ ಕಾವೇರಿ ಅವ್ರು ಕೇಳ್ತಿದ್ರ. ಹಾಂ ಅಮ್ಮ ಅಂತ ಹೇಳ್ತಾರೆ. ಮೊದಲನೇ ಬಾರಿ ಭೇಟಿ ಆದ್ವಿ, ನಂತರ ಭೇಟಿ ಆಗ್ತಾನೆ ಇದ್ದೀವಿ. ನೋಡಮ್ಮ, ನೀನು ಅಷ್ಟೇ, ನಿನ್ನ ಒಂದು ಕೈಗಂಟಿರೋ ರಕ್ತ ಜೊತೆಗೆ ನೀನು ಮಾಡಿರೋ ಕರ್ಮದ ಫಲ ಇದು ಎಲ್ಲವೂ ಕೂಡ ನಡೀತಿದೆ. ಈ ವರ್ಷದ ಒಳಗೆ ಎಲ್ಲವೂ ಕೂಡ ಹೊರಗಡೆ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಶಾಕ್ ಆಗ್ತಿದ್ದಾರೆ ಕಾವೇರಿ ಅವರು. ಈ ಕಡೆ ಸುಪ್ರೀತಾ ಮತ್ತು ಕಾವೇರಿ ಇಬ್ಬರು ಕೂಡ ಕೈಗಂಟಿರೋ ರಕ್ತನ ಅಂದಾಗ ಈ ಕಡೆ ಸುಪ್ರೀತಾ ಅವ್ರಿಗೆ, ನೋಡಮ್ಮ ಮೊದಲು ನಿನ್ನ ಬದುಕನ್ನು ನೋಡು, ಮತ್ತೊಬ್ಬರು ಜೀವನದ ಬಗ್ಗೆ ಇಷ್ಟೊಂದು ಕುತೂಹಲ ಒಳ್ಳೆಯದಲ್ಲ. ನಿನ್ನಿಂದ ಆಗಿ ಕೆಲವೊಂದು ಉತ್ತರನ ಪಡ್ಕೊಳ್ಳೋದಕ್ಕೆ ಎಷ್ಟು ಜನ ಕಾಯ್ತಿದ್ದಾರೆ, ಮೊದಲು ಅವ್ರಿಗೆ ಉತ್ತರ ಕೊಡು ಅಂತದಾಗಿ ಅಂಕಿತ್ಗೆ ಗೊತ್ತಾಗ್ಬಿಡುತ್ತೆ. ಹಾಗಿದ್ರೆ ನಮ್ಮ ಅಪ್ಪನ್ನ ನಾನು ಹುಡುಕ್ತಿದ್ದೇನೆ, ಇವರೆಲ್ಲ ನಮ್ಮಪ್ಪ ಇಲ್ಲ, ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ನಾನು ನಮ್ಮಪ್ಪನ್ನ ನೋಡ್ತೀನಿ ಈ ವರ್ಷ ಅಂತ ಕೇಳ್ತಿದ್ರೆ, ಖಂಡಿತ ಮಾಡು ಪ್ರಯತ್ನ ಸರಿಯಾಗಿದ್ರೆ, ಖಂಡಿತ ಹೋಗೋ ಗುರಿ ಸರಿಯಾಗಿದ್ರೆ ಖಂಡಿತ ನೀವು ನಿಮ್ಮ ಗುರಿನ ತಲುಪ್ತೀರಾ ಅಂತ ಹೇಳ್ತಾರೆ. ನಂತರ ಈ ಕಡೆ ವಿಧಿಗೆ, ನೋಡಮ್ಮ ನೀನು ಯಾರ ಮಾತು ಕೇಳೋದಿಲ್ಲ, ಜೊತೆಗೆ ಶತ್ರುನ ಮಿತ್ರ ಅಂದ್ಕೊಂಡಿದ್ಯಾ, ಮಿತ್ರನ ಶತ್ರು ಅಂದ್ಕೊಂಡಿದ್ಯಾ. ಆದರೆ ನಿನಗೆಲ್ಲ ಅರ್ಥ ಆಗೋದ್ರ ಒಳಗೆ ಎಲ್ಲ ಕೂಡ ಮುಗ್ದೋಗಿರುತ್ತೆ, ಕೈ ಚೆಲ್ಲಿ ಕೂತಿರ್ಬೇಕಾಗತ್ತೆ. ಹಾಗಾಗಿ ಈಗಲೇ ಎಚ್ಚೆತ್ಕೊ ಅಂತ ಹೇಳ್ತಾರೆ. ನಂತರ ಅಜ್ಜಿ ಸುಪ್ರೀತಾ ಅವ್ರಿಗೆ ಮಜ್ಜಿಗೆ ತೊಗೊಂಡು ಬಾ ಅಂದಾಗ, ವಯಸ್ಸಾದಂಥ ನೀವು ಈ ಮನೇಲಿ ಇರೋದ್ರಿಂದ ಈ ಮನೆಗೆ ಎಷ್ಟು ಶ್ರೇಯಸ್ಸು ಅಂತ ಹೇಳ್ತಾರೆ. ನಂತರ ಕೃಷ್ಣವ್ರಿಗೆ, ನೋಡಿ ನೀವು ನಿಮ್ಮ ಅಸ್ತಿತ್ವನ ಕಳ್ಕೊತಾ ಇದ್ದೀರಾ, ಇದೇ ರೀತಿ ಆದರೆ ಮನೆ ಯಾವ ಕಡೆ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಮೊದಲು ನೀವು ಎಚ್ಚೆತ್ಕೋಬೇಕು, ಏನು ಮಾತಾಡಬೇಕು, ಏನು ನಿರ್ಧಾರ ಮಾಡಬೇಕು ಅದನ್ನು ಮಾಡಬೇಕು, ಆಗ ಮಾತ್ರ ಇದು ಎಲ್ಲವೂ ಸರಿ ಹೋಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಅವರವರ ಭವಿಷ್ಯನ ತಿಳಿಸ್ತಾರೆ. ಈ ಕಡೆ ನಂತರ ಈ ಕಡೆ ಮಜ್ಜಿಗೆನ ಕುಡಿದು ನಾನು ಇಲ್ಲಿಂದ ಬರ್ತೀನಿ ಅಂತ ಹೊರಟ್ರೆ, ಈ ಕಡೆ ಲಕ್ಷ್ಮಿ ಕಾವೇರಿ ಕೀರ್ತಿ ನಡುವೆ ವೈಷ್ಣವ್ಗೋಸ್ಕರ ಜುಟಾಪಟಿ ನಡೀತಿದೆ. ಈ ಕಡೆ ಡೈರಿ ಹೊತ್ಕೊಂಡು ಹೋಗ್ತಿದ್ರೆ, ಡೈರಿ ಎಲ್ಲಿ ತೊಗೊಂಡು ಹೋಗ್ತಿದ್ಯಾ ಕೊಡು ಅಂತ ಕಿತ್ಕೋತಾ ಇದ್ರೆ, ಯಾಕೆ ಕಿತ್ಕೋತಿದ್ರೆ ಅದರಲ್ಲಿ ಏನಿದೆ ಅನ್ನೋದನ್ನು ಆಲ್ರೆಡಿ ನಾನು ನೋಡಿದ್ದಾಯಿತು. ಇದರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ಇನ್ನು ಕಿತ್ಕೊಂಡು ಹೋಗೋದ್ರಿಂದ. ಯಾಕೆ ನನ್ನ ಗಂಡನ ಮೇಲೆ ನೀವು ಕಣ್ಣು ಹಾಕಿದ್ದೀರಾ? ಯಾಕೆ ಮದುವೆ ಆಗೋರ ಮೇಲೆ ಕಣ್ಣು ಹಾಕೋಕ್ಕೆ ನಾಚಿಕೆ ಆಗಲ್ವಾ? ಫ್ರೆಂಡ್ ಅಂತ ಅಂದ್ಕೊಂಡು ಹಿಂದೆಯಿಂದ ಈ ರೀತಿ ಮೋಸ ಮಾಡ್ತಿದ್ರಲ್ಲ, ಮದುವೆ ಆಗಿರೋ ವ್ಯಕ್ತಿನ ಪ್ರೀತಿಸ್ತಿದ್ರಲ್ಲ, ಏನು ಹೇಳಬೇಕು ನಿಮಗೆ ಅಂತ ಹೇಳ್ತಿದ್ರೆ, ನೋಡು ಲಕ್ಷ್ಮಿ ಸುಮ್ಮನೆ ಹೊರಟೋಗ್ಬೇಡು, ನನಗೆ ಮಾತಾಡೋಕ್ಕೆ ವಾದ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ರೆ, ನಾನು ಕೂಡ ವಾದ ಮಾಡೋಕ್ಕೆ ಬಂದಿಲ್ಲ, ತಾಳಿ ಕಟ್ಟಿಸ್ಕೊಂಡಿದ್ದೆ ನಾನು, ಅಧಿಕಾರ ಇದೆ ನನಗೆ, ನನ್ನ ಗಂಡನ ಮೇಲೆ ಕಣ್ಣು ಹಾಕೋಕ್ಕೆ ಎಷ್ಟು ಧೈರ್ಯ ನಿಮಗೆ ಅಂತ ಕೇಳ್ತಿದ್ರೆ ಪದೇ ಪದೇ ಮದುವೆ ಆಗಿರೋ ಹುಡುಗನ ಮೇಲೆ ಕಣ್ಣು ಹಾಕ್ತೆ ಅಂತ ಹೇಳಬೇಡ ಅಂತ ಹೇಳ್ತಿದ್ರೆ, ನಿಜಾನೇ ತಾನೇ ಹೇಳ್ತಿರೋದು, ಅದರಲ್ಲಿ ಏನಿದೆ ಸುಳ್ಳು? ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಿದ್ದೇನೆ. ಅವತ್ತು ನಿಮ್ಮ ಮನಸ್ಥಿತಿ ಹೀಗೆ ಅಂತ ಗೊತ್ತಿರಲಿಲ್ಲ, ತಮಾಷೆಗೆ ಹೇಳಿದ್ದೆ ನನ್ನ ಗಂಡನ ವಿಷಯಕ್ಕೆ ಬಂದರೆ ಯಾರನ್ನೂ ಬಿಡಲ್ಲ ಅಂತ. ಆದರೆ ಇವತ್ತು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನನ್ನ ಗಂಡನ ವಿಷಯಕ್ಕೆ ಬಂದರೆ ಯಾರನ್ನ ಕೂಡ ಬಿಡಲ್ಲ ಅಂದಾಗ, ಏನು ನನ್ನನ್ನು ಬಿಡಲ್ಲ ಅಂತಿದ್ಯಾ?
ಮದುವೆ ಆಗಿರೋನ್ನ ಇಷ್ಟಪಡ್ತಿದ್ದೀನಿ ಅಂತಿದ್ಯಾ. ವಾಪಸ್ ತಗೋ. ನಿನಗೆ ಗೊತ್ತಿಲ್ಲದಿರೋ ಎಷ್ಟೋ ವಿಷಯಗಳಿದೆ. ಅದು ಗೊತ್ತಾದರೆ ಸಹಿಸೋ ಶಕ್ತಿ ಏನು ಸರಿ ಆಯಿತು. ಏನು ಗೊತ್ತಾಗಬೇಕು? ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ರಲ್ವಾ, ನನಗೆ ಗೊತ್ತಿಲ್ಲದೆ ಇರೋದನ್ನು ಹೇಳಿ ಅಂತ ಕೇಳ್ತಿದ್ದಾಳೆ. ಸುಮ್ಮನೆ ಹೋಗ್ಬಿಡು, ನನಗೆ ಹುಚ್ಚಿಡಿಸ್ಬೇಡ ಅಂತ ಕೀರ್ತಿ ತುಂಬಾ ಕಂಟ್ರೋಲ್ ಮಾಡ್ಕೊತಿದ್ದಾಳೆ. ಬಟ್ ಇಲ್ಲಿ ಲಕ್ಷ್ಮಿ ಕೂಡ ವಿಶ್ವ ತಿಳ್ಕೊಳ್ಳೇಬೇಕು ಅಂತ ಬಂದಿರೋದ್ರಿಂದ ನಾನು ನನ್ನ ಗಂಡನ ಮೇಲೆ ಕಣ್ಣು ಹಾಕಿರೋ ನಿಮ್ಮನ್ನು ಹಾಗೆ ಸುಮ್ಮನೆ ಬಿಟ್ಟು ಹೋಗೋಕ್ಕಾಗೋದಿಲ್ಲ, ಎಚ್ಚರಿಕೆ ಕೊಡಬೇಕು ಅಂತಲೇ ಬಂದಿದ್ದೇನೆ ಅಂತ ಹೇಳ್ತಾಳೆ. ಜೊತೆಗೆ ನನ್ನ ಗಂಡನ ಮಧ್ಯೆ ಬಂದರೆ ಸುಮ್ಮನೆ ಇರೋದಿಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ? ನಿನ್ನ ಗಂಡನ ಮಧ್ಯೆ ನಾನು ಬಂದಿರೋದಾ? ಮದುವೆ ಆಗಿರೋ ಹುಡುಗನ ಇಷ್ಟಪಟ್ಟಿದ್ದ ನಾನು. ನಿಜ ಹೇಳಬೇಕು ಅಂದರೆ ನನ್ನ ವೈಷ್ಣವ್ ಮಧ್ಯೆ ಬಂದಿದ್ದು ನೀನು. ಅದನ್ನು ಅರ್ಥ ಮಾಡ್ಕೊ. ಇವತ್ತು ನಿನ್ನ ಕುತ್ತಿಗೆಲಿ ತಾಳಿ ಇದೆ ಅಂತ ಅಧಿಕಾರದಿಂದ ತೋರಿಸ್ತಿದ್ಯಲ್ಲ, ಅದು ನಿನ್ನ ಕುತ್ತಿಗೆಗೆ ಬೀಳೋ ಕಾರಣ ನಾನು. ನನ್ನಿಂದಾಗಿ ನಿನ್ನ ಮದುವೆ ಆಗಿದ್ದು ಅನ್ನೋದು ನೆನಪಿರಲಿ ಅಂತ ಹೇಳ್ತಿದ್ದಾಗೆ ನಿಮ್ಮ ಥರ ಹುಚ್ಚಿ ಥರ ಮಾತಾಡೋರು ಮಾತುಗಳನ್ನ ಕೇಳಿಕೊಂಡು ಇಲ್ಲಿರೋದಿಲ್ಲ ಅಂತ ಹೇಳಿ ಹೊರಡ್ತಾ ಇದ್ರೆ ಯಾಕೆ? ಸತ್ಯ ತಿಳ್ಕೊಂಡ ತಕ್ಷಣ ಭಯ ಆಗೋಯ್ತಾ? ಅರ್ಗಿಸ್ಕೊಳ್ಳೋಕ್ಕಾಗ್ತಿಲ್ವಾ ಅಂದಾಗ ಸತ್ಯ ಹೇಳಿದ್ರೆ ಕೇಳ್ಬೋದು, ಇಲ್ಲದೇ ಇರೋದನ್ನು ಹುಚ್ಚಿರ್ತಾರ ಹೇಳಿದ್ರೆ ಕೇಳೋಕ್ಕಾಗೋದಿಲ್ಲ ಅಂದಾಗ ನಿನಗೆ ಕ್ಲಿಯರಾಗಿ ಗೊತ್ತಾಗಬೇಕು ಅಂದರೆ ಹೋಗಿ ನಿಮ್ಮ ಅತ್ತೆ ಕೇಳು. ಎಲ್ಲ ಅವರೇ ಹೇಳ್ತಾರೆ, ಇದಕ್ಕೆಲ್ಲ ಅವರೇ ಕಾರಣ ಅಂತಿದ್ದಾಗೆ ಕೇಳ್ತೀನಿ. ಇವತ್ತು ಎಲ್ಲ ವಿಷಯ ತಿಳ್ಕೊತೀನಿ ಅಂತ ಬಂದಿದ್ದೆ. ಅತ್ತಿನ ಪ್ರಶ್ನೆ ಮಾಡ್ತಿದ್ದಾಳೆ. ಕೃಷ್ಣ ಕಾವೇರಿ ಅವರು ಹಾಗೆ ವೈಷ್ಣವ್ ಎಲ್ಲರೂ ಕೂಡ ಇದ್ದಾರೆ. ಅತ್ತೆ, ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು. ಯಾವಾಗಲೂ ಕೀರ್ತಿ ಅವ್ರ ವಿಷಯ ಬಂದಾಗ ನಿಮ್ಮ ಹೆಸರು ಯಾಕೆ ತಳ್ಕ ಹಾಕೊಳ್ಳುತ್ತೆ? ಜೊತೆಗೆ ನಾನು ವೈಷ್ಣವ್ ಮತ್ತು ಕೀರ್ತಿ ಮಧ್ಯ ಹೋಗಿದ್ದ, ನನ್ನ ಮತ್ತು ವೈಷ್ಣವ್ ನಡುವೆ ಕೀರ್ತಿ ಬಂದಿದ್ದಲ್ವಾ? ಈ ಒಂದು ಮಾಂಗಲ್ಯ ನನ್ನ ಕುತ್ತಿಗೆಗೆ ಬೀಳೋಕೆ ಕೀರ್ತಿ ಅವ್ರ ಕಾರಣನ? ಹೇಳಿ ಅತ್ತ, ಏನು ನಡೀತದೆ ಅಲ್ಲಿ? ನನಗೆ ವಿಷಯ ಗೊತ್ತಾಗಲೇಬೇಕು ಅಂತ ಕೇಳ್ತಾ ಇದ್ದಂತಾನೆ ಸ್ಟನ್ ಆಗ್ತಿದ್ದಾರೆ. ಈ ಕಡೆ ಕಾವೇರಿ ಅವ್ರಿಗೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ವೈಷ್ಣವ್ಗೂ ಕೂಡ ಬೆಕ್ ಶಾಕ್ ಆಗ್ತದೆ. ಹಿಂದೆ ಅಮ್ಮ ಇದ್ದಾರಾ ಅಂತ. ಹಾಗಿದ್ರೆ ಇಲ್ಲೂ ಕೂಡ ಏನೋ ತಳ್ಕೊಂಬಳ್ಕ ಮಾಡಿ ಮತ್ತೆ ಈ ಒಂದು ಮ್ಯಾಟನ್ನು ಕ್ಲಿಯರ್ ಮಾಡ್ತಾರಾ, ಅಥವಾ ಪಟ್ಟಾಗ ಹಿಡಿದಂಥ ಲಕ್ಷ್ಮಿ ಸತ್ಯ ಏನು ಅನ್ನೋದನ್ನು ತಿಳ್ಕೊಂಡೆ ಬಿಡ್ತಾಳೆ? ಏನಾಗುತ್ತೆ? ಫೈನಲಿ ಮುಖವಾಡ ಅಂತೂ ಅರ್ಧಂಬರ್ಧ ರಿವಿಲ್ ಆಗಿದ್ದಾಯ್ತು. ಹಾಗಿದ್ರೆ ಕಾವೇರಿ ಮುಖವಾಡ ಕಳಿಸ್ಬಿಡುವ ಸಮಯ ಕೂಡ ಬಂದಿದ್ದಾಯ್ತು. ಹಾಗಿದ್ರೆ ಬಿದ್ದೇ ಬೀಳತ್ತಾ? ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ.